ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ 10ನೇ ತರಗತಿಯ ಗಣಿತ ವಿಷಯದ ಮೊದಲನೇ ಅಧ್ಯಾಯದಿಂದ ವಾಸ್ತವಿಕ ಸಂಖ್ಯೆಗಳು ಈ ಒಂದು ಅಧ್ಯಾಯದ ಅಭ್ಯಾಸ 1.1ರಿಂದ ಮೂರನೇ ಪ್ರಶ್ನೆಯನ್ನು ನೋಡೋಣ. ಕೆಳಗಿನ ಪೂರ್ಣಾಂಕಗಳ ಲಸ ಅ ಮತ್ತು ಮಸ ಅಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ. ಅತ್ಯಂತ ಸರಳವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಇದೆ. ನಾವೀಗ 12 ಅವಿಭಾಜ್ಯ ಅಪವರ್ತನ ವಿಧಾನ ಅಂತ ಹೇಳಿದ್ದಾರೆ. ಹಾಗಾಗಿ ಅದೇ ವಿಧಾನವನ್ನು ಉಪಯೋಗಿಸ್ಕೊಳ್ಳೋಣ. 2ರಿಂದ ವಿಭಾಗಿಸಿದರೆ 2 6 ಮತ್ತು 2ರಿಂದ ವಿಭಾಗಿಸಿದರೆ 2 3 ಮತ್ತು 3ರಿಂದ ವಿಭಾಗಿಸಿದರೆ 3 1. ಹೌದಾ? ಮತ್ತು 15ರ ಅಪವರ್ತನಗಳನ್ನು ನೋಡೋಣ. ಇದನ್ನು 3ರಿಂದ ಭಾಗಿಸಿದರೆ 3 5 ಮತ್ತು 5ರಿಂದ ಭಾಗಿಸಿದರೆ 5 1. ಅದೇ ರೀತಿಯಾಗಿ 21ರ ಅಪವರ್ತನಗಳನ್ನು ನೋಡೋಣ. ಇದು 3ರಿಂದ ಭಾಗಿಸ್ಬೋದು, 3 7 ಮತ್ತು ಇದನ್ನು 7ರಿಂದ ಭಾಗಿಸ್ಬೋದು. ಹಾಗಾಗಿ ಈ ಸಂಖ್ಯೆಗಳ ಅಪವರ್ತನಗಳನ್ನು ಬರೆದುಕೊಳ್ಳೋಣ. 12ರ ಅಪವರ್ತನಗಳು ಹೇಗೆ ಬರಿಬೋದು? 2 × 2 × 3. 15ರ ಅಪವರ್ತನಗಳು 3 × 5 ಮತ್ತು 21ರ ಅಪವರ್ತನಗಳು 3 × 7. ಈಗ ಲಸ ಅ ಹೌದಾ? ಲಘುತ್ತಮ ಸಾಮಾನ್ಯ ಅಪವರ್ತನ LCM ಅಂತ ಹೇಳ್ತಾ ಇದ್ದೀವಿ. ಈ ಲಸ ಅ ಕಂಡುಕೊಳ್ಬೇಕಾದ್ರೆ ಎಲ್ಲ ಸಂಖ್ಯೆಗಳನ್ನು ಬರೆದುಕೊಳ್ಬೇಕು. 2 2ರ ಘಾತ 2 ಇದೆ. ಸೊ ಹಾಗಾಗಿ 2ನ್ನು 2 ಸಲ ಬರೀತಾ ಇದ್ದೀನಿ. 2 × 2 3 ಅನ್ನೋದು ಈ ಎಲ್ಲ ಸಂಖ್ಯೆಗಳಲ್ಲಿ ಇದೆ ನೋಡಿ. ಹಾಗಾಗಿ 1 ಸಲ ಬರೀತಾ ಇದ್ದೀವಿ. 5 ಅನ್ನೋದು ಇಲ್ಲಿ ಮಾತ್ರ ಇದೆ. ಹಾಗಾಗಿ ಇದನ್ನು 1 ಸಲ ಬರ್ಕೊಳ್ತಾ ಇದ್ದೀನಿ. 7 ಅನ್ನೋದು ಇಲ್ಲಿ ಮಾತ್ರ ಇದೆ. ಹಾಗಾಗಿ ಅದನ್ನು ಕೂಡ 1 ಸಲ ಬರ್ಕೊಳ್ತಾ ಇದ್ದೀನಿ. ಹೌದಾ? ಸೊ ಇದರ ಉತ್ತರ 2 2 4 4 3 12 12 5 60. ಹಾಗಾಗಿ ಇದು 420 ಆಗ್ತಾಯಿದೆ. ಈಗ ಮಹತ್ತರ ಸಾಮಾನ್ಯ ಅಪವರ್ತನವನ್ನು ನಾವು ನೋಡಿದರೆ ಈ ಮೂರೂ ಸಂಖ್ಯೆಗಳಲ್ಲಿ ಇರ್ತಕ್ಕಂತಹ ಸಾಮಾನ್ಯ ಅಪವರ್ತನ ಯಾವುದು? 3 ಮಾತ್ರ ಇದೆ. ಹೌದಾ? ಸೊ ಹಾಗಾಗಿ ಇದರ ಮಹತ್ತರ ಸಾಮಾನ್ಯ ಅಪವರ್ತನ 3. ಮಹತ್ತರ ಸಾಮಾನ್ಯ ಅಪವರ್ತನ 3 ಆಗ್ತಾಯಿದೆ. ಲಘುತ್ತಮ ಸಾಮಾನ್ಯ ಅಪವರ್ತನ 420 ಆಗ್ತಾಯಿದೆ. ಈ ಸೆಕೆಂಡ್ ಬಿಟ್ಟಲ್ಲಿ ಏನು ಕೊಟ್ಟಿದ್ದಾರೆ? 17 23 ಮತ್ತು 29. ಹೌದಾ? ಈ ಅಪವರ್ತನಗಳನ್ನು ನೋಡಿದರೆ 17 ಅನ್ನೋದು ಒಂದು ಅವಿಭಾಜ್ಯ ಸಂಖ್ಯೆ ಆಗಿದೆ. 23 ಕೂಡ ಅವಿಭಾಜ್ಯ ಸಂಖ್ಯೆ, 29 ಕೂಡ ಅವಿಭಾಜ್ಯ ಸಂಖ್ಯೆ. ಅದನ್ನು ಮತ್ತೆ ನಾವು ಅವಿಭಾಜ್ಯ ಸಂಖ್ಯೆ ರೂಪದಲ್ಲಿ ಬರ್ಕೊಂಡು ಕೂಡ ನೋಡ್ಬೋದು. 17ಅನ್ನು ನಾವು ಕೇವಲ 17ರಿಂದ ಮಾತ್ರ ಭಾಗಿಸ್ಬೋದು. 23ಅನ್ನು ನಾವು ಕೇವಲ 23ರಿಂದ ಭಾಗಿಸ್ಬೋದು. ಹೌದಾ? ಮತ್ತು 29ಅನ್ನು 29ರಿಂದ ಮಾತ್ರ ಭಾಗಿಸೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಇವು 3 ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳೇ ಆಗಿದೆ. ಹಾಗಾಗಿ ನಾನು ಹೇಗೆ ಬರ್ಕೊಳ್ತಾ ಇದ್ದೀನಿ? 17ಅನ್ನು 1 × 17 ಅಂತ ಬರಿಬೋದು. ಹೌದಾ? ಅದೇ ರೀತಿ 23ಅನ್ನು 1 × 23 ಅಂತ ಬರಿಬೋದು. ಮತ್ತು 29ಅನ್ನು 1 × 29 ಅಂತ ಬರ್ಕೊಳ್ತಾ ಇದ್ದೀನಿ. ಹೌದಾ? ಹಾಗಾಗಿ ಲಸ ಅ ಏನಿದೆ? ಲಸ ಅ ಎಲ್ಲ ಸಂಖ್ಯೆಗಳ ಒಂದು ಗುಣಲಬ್ಧ. ಎಲ್ಲ ಸಂಖ್ಯೆಗಳ ಒಂದು ಗುಣಲಬ್ಧ ಏನಾಗ್ತಾಯಿದೆ ನೋಡಿ? 17 × 23 × 29. ಇವುಗಳ ಒಂದು ಗುಣಲಬ್ಧ ಏನಿದೆ ನಮಗೆ? 11,339 ಆಗ್ತಾಯಿದೆ. ಅದೇ ರೀತಿ ಮಸ ಏನಿದೆ? ಮಹತ್ತರ ಸಾಮಾನ್ಯ ಅಪವರ್ತನ. ಹೌದಾ? ಮಸ ಏನಿದೆ? ಕೇವಲ ಯಾವುದೇ ಒಂದು ಸಂಖ್ಯೆ ಕಾಮನ್ ಇಲ್ಲ, 1ಅನ್ನು ಹೊರತುಪಡಿಸಿ. ಹಾಗಾಗಿ
1 ಅಂತಕ್ಕಂಥದ್ದು ಈ ಒಂದು ಸಂಖ್ಯೆಗಳ ಮಸ ಆಗ್ತಾಯಿದೆ. ಥರ್ಡ್ ಬಿಟ್ಟಲ್ಲಿ ಏನು ಕೊಟ್ಟಿದ್ದಾರೆ ಹೌದಾ, ಯಾವ್ಯಾವ ಸಂಖ್ಯೆಗಳಿದೆ ಅಂತಂದರೆ 8, 9 ಮತ್ತು 25. 8, 9 ಮತ್ತು 25 ಇದೆ. ನೋಡೋಣ. 8ರ ಅವಿಭಾಜ್ಯ ಸಂಖ್ಯೆಗಳು. 8ಅನ್ನು 2ರಿಂದ ಭಾಗಿಸ್ಬೋದು, ಮತ್ತೆ 2ರಿಂದ ಭಾಗಿಸಿದರೆ, ಮತ್ತೆ 2ರಿಂದ ಭಾಗಿಸಿದರೆ, ಸೊ ಹಾಗಾಗಿ 8ಅನ್ನು 2 ಗುಣಿಲೆ 2 ಗುಣಿಲೆ 2 ಅಂತ ಬರ್ಕೊಳ್ತಾ ಇದ್ವಿ ಹೌದಾ. ಅದೇ ರೀತಿಯಾಗಿ 9ಅನ್ನು ನಾವು 3ರಿಂದ ಭಾಗಿಸ್ಬೋದು, ಮತ್ತೆ 3 ಹೌದಾ. ಸೊ 9ಅನ್ನು 3 ಗುಣಿಲೆ 3 ಅಂತ ಬರ್ಕೊಳ್ಬೋದು. ಅದೇ ರೀತಿ 25ಅನ್ನು 5ರಿಂದ ಭಾಗಿಸ್ಬೋದು, 5 ಮತ್ತು 5ರಿಂದ ಭಾಗಿಸಿದರೆ 25, 5 ಗುಣಿಲೆ 5 ಆಗ್ತಾಯಿದೆ. ಇಲ್ಲೂ ಕೂಡ ಏನಾಗ್ತಾಯಿದೆ ನೋಡಿ. ಸೊ ಇಲ್ಲೂ ಕೂಡ ಯಾವುದೇ ಒಂದು ಲಸ ಸಾಮಾನ್ಯ ಅಪವರ್ತನೆ ಇಲ್ಲದೇ ಇರೋದರಿಂದ, ಸಾಮಾನ್ಯ ಸಂಖ್ಯೆಗಳು ಇಲ್ಲದೇ ಇರೋದರಿಂದ ಇದು 2 ಘಾತ 3, 3 ಘಾತ 2, 5 ಘಾತ 2 ಹೌದಾ. ಲಸದಲ್ಲಿ ಪ್ರತಿಯೊಂದು ಸಂಖ್ಯೆ ಅತ್ಯಂತ ಹೆಚ್ಚಿನ ಘಾತ ಸಂಖ್ಯೆಯನ್ನು ನಾವು ಬರ್ಕೊಳ್ತಾ ಇದ್ವಿ. ಪ್ರತಿಯೊಂದು ಸಾಮಾನ್ಯ ಸಂಖ್ಯೆಯ ಅತ್ಯಂತ ಹೆಚ್ಚಿನ ಘಾತ ಸಂಖ್ಯೆಯನ್ನು ಲಸದಲ್ಲಿ ಬರ್ಕೊಳ್ತಾ ಇದ್ದೀವಿ. ಮಸಾನಲ್ಲಿ ಸೊ ಇದನ್ನು ಸಾಲ್ವ್ ಮಾಡಿದರೆ 2 ಘಾತ 3 ಅಂದರೆ 8 ಗುಣಿಲೆ 9 ಗುಣಿಲೆ 25. ಇವುಗಳ ಗುಣಲಬ್ಧವನ್ನು ನಾವು ನೋಡಿದಲ್ಲಿ ಇದೇನಾಗ್ತಾಯಿದೆ 1800 ಆಗ್ತಾಯಿದೆ. 1800 ಲಸ ಆಯಿತು. ಈಗ ಮಹತ್ತರ ಸಾಮಾನ್ಯ ಅಪವರ್ತನ. ಯಾವುದೂ ಸಂಖ್ಯೆ ಇಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತಾ ಇಲ್ಲ ಒಂದರಿಂದ ಇನ್ನೊಂದು. ಹಾಗಾಗಿ ಇವೆಲ್ಲವುಗಳಲ್ಲಿ 1 ಅಂತಕ್ಕಂಥದ್ದು ಸಾಮಾನ್ಯ ರೂಪದಲ್ಲಿ ಇರ್ತಾ ಇದೆ ಅಂಥೇಳಿ ನಾವು ಹೇಳ್ಬೋದು. ಹಾಗಾಗಿ ಇದರ ಲಸ ಏನಾಯಿತು 1800 ಮತ್ತು ಮಸ = 1 ಅಂತಲೇ ಹೇಳ್ಬೋದು.